ಇವತ್ತು ಅಕ್ಟೋಬರ್ 31 ಸೊ ನೈಟ್ 11:45. ನಿಮಗೂ ಬೇಕಂದ್ರೆ DM ಮಾಡ್ರಿ, ಇಲ್ಲ ಕಮೆಂಟ್ ಮಾಡ್ರಿ, ಇಲ್ಲ ಫಾಲೋ ಮಾಡ್ರಿ. ಹಚ್ಚಬೇಡ ನಾರಿ ನಿಮ್ಮ ಮಾವ ಕುಂತಾನ. ಹೊರಗೆ ಹೋಗೋಣ ಫಸ್ಟ್ ಪ್ಲೀಸ್. ನನ್ನೊಂದು ರಿಕ್ವೆಸ್ಟ್, 4 ಗಂಟೆ ಮಟ್ಟ ರೆಸ್ಟ್ ಮಾಡ್ರಿ. ರೆಸ್ಟ್ ಮಾಡಿ ಆಮ್ಯಾಗ ಬರ್ರಿ. ಏನ್ ಚಂದ ಕಾಣಿಸ್ತೈತಿ ಮಂತ್ರಾಲಯ ಗುಡಿ ಅಂದ್ರ. ಸೊ ಈ ವಿಡಿಯೋ ನೋಡಾತಿರಲ್ಲ, ಸೀರಿಯಲ್ ವೈಸ್ ಇರಂಗಿಲ್ಲ, ಎಲ್ಲ ಉಲ್ಟಾ ಪುಲ್ಟಾ ಇರ್ತಾವ. ನೋಡ್ರಿ, ಉಪೇಂದ್ರ ಮೂವಿ ನೋಡ್ದಂಗ ಇರ್ತೈತಿ, ಎಂಜಾಯ್ ಮಾಡ್ರಿ. ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂಡಿನಿ. ಈ ವಿಡಿಯೋ ಯಾರು ನೋಡಾತಿ ಫಸ್ಟ್ ಒಂದು ಲೈಕ್ ಮಾಡ್ರಿ, ಹಂಗ ಮಿಸ್ಟರ್ ಫುಡ್ ಫಾಲೋ ಮಾಡ್ಕೋರಿ. ಇನ್ಸ್ಟಾಗ್ರಾಮ್ದಾಗ ಯಾರ್ಯಾರು ಮಿಸ್ಟರ್ ಫುಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಇವತ್ತಿಂದ ಏನಂದ್ರ ಮಂತ್ರಾಲಯ ವ್ಲಾಗ್ ಐತಿ, ನೋಡಿ ಎಂಜಾಯ್ ಮಾಡ್ರಿ. ಇವತ್ತು ಅಕ್ಟೋಬರ್ 31. ಸೊ ನೈಟ್ 11:45 ಮಂತ್ರಾಲಯ ಬಸ್ ಐತಿ, ಮಂತ್ರಾಲಯ ಹೊಂಟೀನಿ. ಸೊ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಆಗಿ ನಿಮ್ಗೆ ಸಿಗ್ತೀನಿ, ಸ್ಟೇ ಟ್ಯೂನ್ ಆಗಿರ್ರಿ. ಸೊ ಫೈನಲಿ ಬಸ್ ಸ್ಟ್ಯಾಂಡ್ ರೀಚ್ ಆಗಿನಿ. ಗಣೇಶ್ ಟ್ರಾವೆಲ್ಸ್ ಗೆ ಬಂದೇವಿ. ಸೊ 11:45 ಇಲ್ಲಿಂದ ಮಂತ್ರಾಲಯ ಬಸ್ ಐತಿ. ನಾವು ಹುಡುಗರೆಲ್ಲ ರೆಡಿ ಆಗಿ ಬಂದ. ಪರಿಚಯ ಹಾಯ್ ಮೇಡಮ್ ಅವರು ಅಲ್ಲಿ ನೋಡಲ್ಲ ಕೂಡ ದಾದಾ ಬಂದ. ದಾದಾ ಇನ್ನೊಂದು 10 ನಿಮಿಷ ಐತಿ ಬಸ್ ಬರಾಕ. ಬಸ್ ಹತ್ತಿ ಮಂತ್ರಾಲಯ ಹೋಗೋಣ. ಮಂತ್ರಾಲಯದಾಗ ಹೋಗಿ ಅಲ್ಲಿ ಟೋಟಲ್ ಬಾಗ್ ನೋಡ್ರಿ. ನಮ್ಮ ಈ ಹುಡುಗಂದ ಮುಂದಿನ ವರ್ಷ ಒಂದ್ ಮದ್ವೆ ಆಕೈತಿ. ಇದು ಮಾತ್ರ ಪಕ್ಕ ಇಲ್ಲ, ಇದ ವರ್ಷ ಫಿಕ್ಸ್ ಆಕೈತಿ. ನೋಡ್ಕೊಂಡ್ಬಿಡ್ರಿ, ಗೋವಾದಾಗ ಪಾರ್ಟಿ ಕೊಡ್ಸಾನಂತ ಪೂರ್ತಿ ಅವಂದ ಕೂಡಲೇ ನೆಕ್ಸ್ಟ್ ಆಮ್ಯಾಗ ನನಗ ಕೈ ತೋರ್ಸ ನನಗೆ ಗೊತ್ತೈತಿ. ಬಟ್ ನಮಗ ಮದ್ವಿಗೆ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ನೋಡೋಣ ಇಂಟ್ರೆಸ್ಟ್ ಬಂದಾಗ. ಸೊ ಎಲ್ಲಾರು ಒಂದ ಕಡೆ ಹೋಲ್ಸೇಲ್ ಚಪ್ಪಲ್ ತಗೊಂಡಿ ನೋಡ್ರಿ. $200 3. ಸೊ ನಿಮಗೂ ಬೇಕಂದ್ರೆ DM ಮಾಡ್ರಿ, ಇಲ್ಲ ಕಮೆಂಟ್ ಮಾಡ್ರಿ, ಇಲ್ಲ ಫಾಲೋ ಮಾಡ್ರಿ. ಏನತ್ತ ಇರ್ಲಿ, ನೀ ಬ್ಯಾನ್ ಮಾಡ. ಸೊ ಬಸ್ ಬಂದ್ಕೊಳ್ಳಿ, ಬಸ್ ಹತ್ತಿ ಡೈರೆಕ್ಟ್ ಮುಂಜಾನೆ ಸಿಗ್ತೀನಿ ನಿಮ್ಗೆ. ಓಕೆ, ಫೈನಲಿ ನಮ್ ಬಸ್ ಬಂದೈತಿ. ಆಲ್ಮೋಸ್ಟ್ 20 ನಿಮಿಷ ಲೇಟ್ ಆಗೈತಿ. ಒಳಗೆ ಹೋಗ್ಕೊಂಡ್ರಿ. ಸೊ ಗೈಸ್ ಫೈನಲಿ ಮಂತ್ರಾಲಯ ಬಂದ್ ಬಿಟ್ಟಿವಿ. ಬಟ್ ನಂದ ವಾಯ್ಸ್ ಹೋಗ್ಬಿಟ್ಟೈತಿ, ಫುಲ್ ಜ್ವರ ಆಗೈತೆ ನನಗೆ. ಈಗ ಹೋಗಿ ನದಿ ಒಳಗ್ ಸ್ನಾನ, ನನ್ನ ವಾಯ್ಸ್ ಅಲ್ಲಿ ನನ್ನ ವಾಯ್ಸ್ ಹೋಗೈತಿ, ಟೋಟಲ್ ವಾಯ್ಸ್ ಹೋಗೈತಿ ನಂದು. ಕಿಶನ ನೀ ಮಾತಾಡ್ತಿ ಏನ್ ಮಾತಾಡೋನು. ಇಲ್ಲಿ ನೋಡ್ರಿ, ಬರ್ರೆ ರೆಸ್ಟ್ ನೋಡ್ರಿ, ಪೂರ್ತಿ ತಿರ್ಗಸ್ ಬಂದ. ಹೆವಿ ರಶ್ ಇದೆ ನೋಡ್ರಿ. ನಾವ್ ಅನ್ಕೊಂಡಿರ್ಲಿಲ್ಲ ಪೂರ್ತಿ ರಶ್. ಬರಾಕ್ ಆತಲ್ಲ. ನಮ್ ನೋಡಿದ್ರ ಅರ್ಜೆಂಟ್ ಒಳಗದೇವಿ. ಅದೇ ಬೆಳಗ್ಗೆ ಯಾವ ಅರ್ಜೆಂಟ್ ಒಳಗಂತ ನಿಮಗ್ ಗೊತ್ತಾಗ್ತೈತಿ. ಅದ ಒಂಥರ ಎಲ್ರಿಗೂ 10 ಗಂಟೆ ಮೇಲೆ ಆಫೀಸ್ ಬಟ್ ಈಗ ನದಿ ಕಡೆ ಹೋಗಿ ಸ್ನಾನ ಮಾಡ್ತೀವಿ. ಬೆಲ್ಲ ನೋವಾಗತೈತಿ, ತಲೆ ನೋವಾಗತೈತಿ. ನದಿ ಕಡೆ ಹೋಗಿ ಕಂಟಿನ್ಯೂ ಮಾಡ್ತೀವಿ. ಹೆವಿ ರಶ್ ಐತಿ, ಏನ್ ಮಾಡಕ್ ಆಗಲ್ಲ. ಆದ್ರ ರಾಯರ ದರ್ಶನ ಪಡೆಯೋದೆ. ನಮ್ಮ ದೋಸ್ತ್ ಏನ್ ನೋಡ್ರಿ ಅಲ್ಲಿ ಹೆಂಗ್ ಬರತಾನ, ನಿದ್ದಿನ ಇಲ್ಲ. ಡ್ಯೂಟಿ ಇದ್ದಂಗ ಒಂದು ಇಲ್ಲೇ ಬಾಜು ನದಿಗೆ ಹೋಗೋ ದಾರಿ ಅಂತ. ಸೊ ಮಂತ್ರಾಲಯ ಎಂಟ್ರೆನ್ಸ್ ಬಂದಿ ನೋಡ್ರಿ. ಸೊ ಇಲ್ಲಂತ್ರ ಆಲ್ಮೋಸ್ಟ್ ದರ್ಶನ ಮುಗಿಸ್ಕೊಂಡ್ ಬಂದಾರ. ವರ್ಷ ನಮ್ದು ಎಷ್ಟು ಗಂಟೆಗೆ ಆಗ್ತೈತಿ ದರ್ಶನ? ಬಂದಿದ್ದಾರೆ. ಒಂದ್ ತಾಸು 1 ತಾಸು ಆಕೈತಿ. ಇಲ್ಲಂತ್ರ ಮುಗಿತೈತಿ. ಬಟ್ ಇಲ್ಲಿ ಇದ್ದವರೆಲ್ಲ ಆಲ್ಮೋಸ್ಟ್ ದರ್ಶನ ಮುಗಿಸ್ಕೊಂಡ್ ಬಂದವ್ರ ಅವ್ರು. ಇಲ್ಲಿ ಗುಡಿ ಬಾಜುನ ರೈಟ್ ಸೈಡ್ ಹೋಗಿ ನಾವು ಕೆರಿಗೆ ಹೋಗ್ಬೇಕ. ಕೆರಿಗೆ ಹೋಗಿ ಸ್ನಾನ ಮಾಡ್ಕೊಂತೀವಿ. ಒಳಗ್ ಬಂದು ಕುಂತೀವಿ. ಸೀಟ್ ಹೆಂಗ ಅನ್ಸಾಕತ್ತೈತಿ ಕಿಶನ? ಕಂಫರ್ಟ್ ಐತೆ ಇಲ್ಲ ನನ್ನ ಪರಿಚಯ. ಇವತ್ತು ಜೋರ್ ಬಿಡ್ಲೆ ಪರಿಚಯ. ಇಬ್ರು ಸೇರಿ ಈಗ ವರ್ಕ್ ಇಸ್ಕೊಂಡು ನೀವು ಭಾಳ ವರ್ಕ್ ಹೊಡಿತಾನ. ಇಲ್ಲಿದ್ದವ್ರು ಏನ್ ಹಾಕರ್ ಗೊತ್ತ? ಆದ್ರೆ ಬಟ್ ನಿದ್ದೆ ಮಾಡಂಗಿಲ್ಲ. ಇಲ್ಲ, ನಮಗ ಅವ ಕಾವಲ್ದಾರ. ಅವ ಇಡೀ ರಾತ್ರಿ ಮಲಗಂಗಿಲ್ಲ. ಇವತ್ತಂತಲ್ಲ, ಯಾವತ್ತೂ ಮಲಗಂಗಿಲ್ಲ. ಬೈಗಿಡ ಕೇಳ್ಸಂಗಿಲ್ಲ. ಯಾರು ಮನೆಗೆ ಹೋಗಿ ಇದ್ರು ಮಕ್ಕೊಳಂಗಿಲ್ಲ. ಮಾತಾಡ ಬಾಯ್ಲೆ ಪರಿಚಯ. ಹುಡುಗ ಮಗನ ನಿನ್ ಬಗ್ಗೆ ಗೊತ್ತೈತಿ, ಮಕ ತೋರ್ ಸ್ವಲ್ಪ. ಒಂದ್ ಕಡೆ ಮಾತಾಡಂಗಿಲ್ಲ, ಬಿಡಂಗಿಲ್ಲ. ಮಂತ್ರಾಲಯಕ್ಕೆ ಎಷ್ಟು ಗಂಟೆಗೆ ಹೋಗಿ ಮುಡ್ತಾನ ನಮ್ದು ಗೊತ್ತಿಲ್ಲ. ಸೊ ನಡಕ್ ಪೈಪ್ ಬರಾಕತೈತಿ, ನಿದ್ದೆ ಬರತೈತಿ. ಈಗ ನಾವು ಪಾಚ್ಕೊಂಡು ಟೈಮ್ ಮಕ್ಕಳು ಟೈಮ್ ಐತಿ. ಬಟ್ ನಿಮಗೆ ಏನಾದ್ರು ನಡು ರಾತ್ರಿ ಅದ್ದೆ ಅಂದ್ರೆ ಅವ ಹೆಂಗೆ ಎದ್ದು ಕುಂತಿರ್ತಾರ ಅನ್ನೋದು ತೋರಿಸ್ತೀನಿ ನಿಮಗೆ. ನಾಚಬೇಡ ನಾರಿ ನಿಮ್ಮ ಮಾವ ಕುಂತಾನ. ಈ ಕಡೆ ಸಿಂಗಲ್ ಸೀಟ್ 1000, ಆ ಕಡೆ ಡಬಲ್ ಸೀಟ್ 900, ತೆಳಗ 700. ಓಕೆ, ನಿದ್ದೆ ಬರಾಕತೈತಿ. ಬಸ್ ಅಂತೂ ಬಿಡಂಗಿಲ್ಲ, ಮಕ್ಕೊಂತೇವಿ. ಸೊ ಗುಡ್ ನೈಟ್. ಸ್ನಾನ ಗಿನ ಮಾಡಿ ರೆಡಿ ಆಗಿವಿ. ಸ್ವಲ್ಪ ಕ್ಲೀನ್ ಇಡಬೇಕಿತ್ತು. ಎಲ್ಲಾನು ಅರ್ಬಿ ಅಲ್ಲೇ ಚೆಲ್ ಬಿಡ್ತಾರ. ಮತ್ತೆ ಅಲ್ಲೇ ಬಾತ್ರೂಮ್ ಮಾಡಿರ್ತಾರ. ಬಾಳ ಗಲೀಜ್ ಇಟ್ಟಾರ. ಅದೊಂದು ಮೇಂಟೈನ್ ಮಾಡ್ಕೋಬೇಕು. ಸೊ ಈಗ ಹೋಗಿ ದರ್ಶನ ಮಾಡ್ಕೊಂಡು ಒಳಗಿಂದ ಎಷ್ಟು ಆಗ್ತೈತೆ ಶಾರ್ಟ್ಸ್ ತಗೊಂತೀನಿ. ಬಟ್ ಈ ತರ ಬ್ಲಾಗ್ ಮಾಡಕ್ಕಾಗಲ್ಲ. ಸೊ ಒಳಗಿನ ಶಾರ್ಟ್ಸ್ ತೋರಿಸ್ತೀನಿ ನೋಡ್ರಿ. ಧರ್ಮದ ದೀಪ ಹಚ್ಚುವ, ಶಾಂತಿಯ ಬೆಳಕ ಚೆಲ್ಲುವ,
ದರ್ಶನ ಎಲ್ಲ ಮುಗಿಸ್ಕೊಂಡ ಹೊರಗೆ ಬಂದ್ವಿ. ಹೆವಿ ರಶ್ ಐತ್ರಿ ಒಳಗಂತ್ರು. ಸೊ ಸೇವಾ ಟಿಕೆಟ್ ಅಂತೇಳಿ 1,000 ರೂಪಾಯಿ ತಗೊಂಡ್ವಿ ನಾವು. ಸೊ 1,000 ರೂಪಾಯಿ ತಗೊಂಡ್ರೆ ಮಿನಿಮಮ್ 4 ಜನ ಹೋಗ್ಬೋದು. ಇಲ್ಲ ನಾರ್ಮಲ್ ಪಾಳಿದ್ ವಿಡಿಯೋ ನೋಡ್ರಿ ಹೆಂಗೈತಿ ರಶ್. ಸೊ ಇದ ನಾರ್ಮಲ್ ಪಾಳಿ ನೋಡ್ರಿ. ಎಲ್ಲಿಂದ ಪಾಳಿ ಸ್ಟಾರ್ಟ್ ಆಗೈತೆ ಅನ್ನೋದು ಗೊತ್ತಿಲ್ಲ. ಬಟ್ ನಾವಂತೂ ದರ್ಶನ ಮುಗಿಸ್ಕೊಂಡ್ ಬಂದಿವಿ. ಸೊ ನೀವು ಬಂದ್ರೆ ಸೇವಾ ಬುಕ್ಕಿಂಗ್ ಮಾಡ್ಕೊಂಡ್ ಬರ್ರಿ, ಡ್ಯಾಡ್ ಬರ್ತೈತಿ. ಇಲ್ಲ ವೀಕ್ ಡೇಸ್ದಾಗ ಹಾಲಿಡೇ ಮಾಡ್ಕೊಂಡ್ ಬರ್ರಿ. ನೋಡ್ರಿ ರಶ್ ನೋಡ್ರಿ, ಜನ ಸಾಗರ. ನಮಗ್ ಸುಮ್ನೆ ನಡ್ಕೊಂಡ್ ಹೋಗಕ್ಕೂ ದಾರಿ ಇಲ್ಲ. ಸೊ ಆ ಪರಿ ರಶ್ ಐತಿ. ಪ್ರಶಾಂತ್ ಭಾಯ್, ಈ ಪರಿ ರಶ್. ಈ ದರ್ಶನಕ್ಕೆ ಹೋದ್ರೆ 2 ತಾಸು ಮಿನಿಮಮ್. ದರ್ಶನ ಮುಗಿಸ್ಕೊಂಡ್ ಬಂದಿವಿ. ಸೊ ಹೊರಗೆ ಹೋಗೋಣ ಫಸ್ಟ್ ಇಲ್ಲಿಂದ. ಸೊ ಫೈನಲಿ ವಿ ರೀಚ್ ದ ಎಂಟ್ರನ್ಸ್. ಸೊ ಮಾಮಿ ಮೆಸ್ಸಿಗೆ ಹೋಗಿ ಫುಡ್ ಟ್ರೈ ಮಾಡೋಣ ಅಂತೇಳಿ ಅನ್ಕೊಂಡಿದ್ವಿ. 2:30 ಅಂದ್ರೆ ಬಂದ್ ಆಕೈತಂತ ಮಾಮಿ ಮೆಸ್. ಸೊ ಅದಕ್ಕೆ ಪರಿಮಳ ಟಿಫನ್ ಸೆಂಟ್ರಿಗೆ ಬಂದೇವೆ. ಸೊ ಬಿಸಿ ಬಿಸಿ ಪಡ್ ಅದಾವ. ಸೊ ಇಲ್ಲಿ ಫುಡ್ ಅಂತ ಚಲೋ ಸಿಗುತ್ತೆ. ಚಟ್ನಿ ಆಗೈತಿ, ಚಲೋ ಇದೆ. ಕೆಂಪು ಚಟ್ನಿ ಐತೆ ನೋಡ್ರಿ. ಹೆವಿ ಖಾರ ಐತಪ್ಪ. ಖಾರ ಮಸ್ತ್ ಐತಿ. ನನಗೆ ಫೀಲ್ ಆಗೈತೆ ಕೋಲ್ಡ್ ಇದ್ದಿದ್ದಕ್ಕೆ. ಮತ್ತೆ ನಿಮಗೆ ಓಲಾ ತೋರಿಸಿ ಸ್ಟೋರೇಜ್ ಭಾಳ ಕಮ್ಮಿ ಐತಿ. ಈಗ ಪಂಚಮುಖಿಗೆ ಹೊಂಟೇವಿ. ಸೊ ಆಟೋದಾಗ 150 ಪರ್ ಪರ್ಸನ್ ಅಂತ. ಸೊ 10 ಪ್ಯಾಸೆಂಜರ್ಗೆ ಹಾಕೊಂತಾರ. ಸೊ ಇಲ್ಲಿ ನಿಂತಿರೋದ ಇನ್ನೊಂದು 2 ಮಂದಿನ ಹಾಕೊಳಕ. ಇನ್ನೊಬ್ಬ ಹಿಂದೆ ಕುಂತಾನ, ಇಲ್ಲಿ ಇಬ್ರು ಕುಂತೀವಿ ನಾವು. 5 ಪ್ಲೇಸ್ ತೋರಿಸ್ಕೊಂಡ್ ಬರ್ತಾರಂತ. ಒಂದು ಅಪ್ ಅಂಡ್ ಡೌನ್ ಒಂದು 60 ಕಿಲೋಮೀಟರ್ ಆಗ್ಬೋದು. ಸೊ ಎಲ್ಲಾನು ನಿಮ್ಗೆ ತೋರಿಸ್ತೀನಿ. ಸ್ಟೇಟ್ ವಿನಾಗಿರಿ. ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ಮಿಸ್ಟರ್ ಫುಡ್ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ಕೊರಿ. ಇನ್ನೊಂದು ಮಾಮಿ ಮೆಸ್ಸಿಗೆ ಹೋಗಿದ್ವಿ. ಸೊ ಮಾಮಿ ಮೆಸ್ 10:30 ಅಂದ್ರೆ ಬಂದ್ ಮಾಡ್ತಾರಂತ. ಸೊ ಅಲ್ಲೊಂದು ಮಿಸ್ ಆಯ್ತಾ ಟೇಸ್ಟ್ ಮಾಡೋದು. ಅಲ್ಲಿ ಬಿಟ್ರೆ ಅದ್ರ ಬಾಜು ಪರಿಮಳ ಅಂತೇಳಿ ಒಂದಿತ್ತು. ಅವ್ರ ಕಡೆ ಪಡ್ ಟ್ರೈ ಮಾಡಿದ್ವಿ. ಅಂದ್ರೆ ಬಿಳಿದ ಒಂದು ಹಾಸ್ಟೆಲ್ ಐತಲ್ಲಿ. ಸೊ ಅದ್ರ ಅಪೋಸಿಟ್ ಐತಿ. ಸೊ ಬಂದ್ರೆ ಅಲ್ಲಿ ಪಡ್ ಟ್ರೈ ಮಾಡ್ರಿ. ಅವ್ರ ಕಡೆ ಒಂದು ರೆಡ್ ಚಟ್ನಿ ಕೊಡ್ತಾರ, ಮಸ್ತ್ ಇರುತ್ತೆ. ಟ್ರೈ ಮಾಡ್ರಿ. ಫಸ್ಟ್ ವಿಸಿಟ್ ನಮ್ದು ಅಭಯ ಆಂಜನೇಯ. ಸೊ ನೀವು ಕಾಣಿಸಾಕತ್ತಿಲ್ಲ ಅನ್ಸುತ್ತೆ, ಸ್ವಲ್ಪ ಬ್ರೈಟ್ ಮಾಡಿಸ್ತೀನಿ. ಇಲ್ಲಿ ಬಂದು ಹುಬ್ಳಿಯವ್ರು ಬಂದಾರ ನೋಡ್ರಿ. ಇಲ್ಲಿ ಹುಬ್ಳಿದವ್ರು ಎಲ್ಲಾರು ಹುಬ್ಳಿದವ್ರನ ನಮ್ ಜೊತೆ ಇದ್ದವ್ರ. ಫಸ್ಟ್ ಸ್ಟಾಪ್ ಅಭಯ ಆಂಜನೇಯ. ಸೊ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಸೊ ನೀವು ದರ್ಶನ ಮಾಡ್ಕೊಂಡಿರ ಅನ್ಕೊಂಡಿನಿ. ಈಗ ನೆಕ್ಸ್ಟ್ ಸ್ಟಾಪ್ ಯಾವ ನೋಡೋದು. ಫಸ್ಟ್ ಬಂದ ಕೂಡಲೇ ಇದ ಪಂಚಮುಖಿ ಹನುಮಪ್ಪ ಅನ್ಕೊಂಡಿದ್ದೆ. ಬಟ್ ಇದು ಅಭಯ ಆಂಜನೇಯ. ಸೊ ನೆಕ್ಸ್ಟ್ ಸ್ಟಾಪಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಟಾಪ್ ಬಿಚ್ಚಾಲಯ. ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಆಟೋದಾಗ ಅಡ್ಡಾಡ್ತಾರ. ಸೊ ನಾವು ಇವತ್ತು ಆಟೋದಾಗ ಅಡ್ಡಾಡೋಣ. ಸೊ ಫೈನಲಿ ಏಕಶಿಲಾ ಬೃಂದಾವನಕ್ಕೆ ಬಂದು ಮುಟ್ಟಿವಿ. ರೋಡ್ ಅಂತೂ ಭಾಳ ಕೆಟ್ಟೈತಿ. ಸೊ ಒಳಗೆ ಬಂದ ಕೂಡ ನಮಗೆ ಸಿಗೋದ ರಾಯರಿಗೆ ಬಳಸುತ್ತಿದ್ದವರು ಕಲ್ಲು. ಸೊ ಇಲ್ಲಿ ಅವರು ತಪಸ್ ಮಾಡ್ತಿದ್ರಂತ. ಸೊ ಈ ಬಾಜುನ ನೀರೈತಿ, ಹರಿಯೋ ನೀರು. ಬಂದಿದ್ದ ಟೈಮಿಗೆ ಪೂಜೆ ನಡೆದಿತ್ತ. ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ಏಕಶಿಲಾ ಬೃಂದಾವನ ಶ್ರೀ ರಾಘವೇಂದ್ರ ಸ್ವಾಮಿ ಅವ್ರದ್ದು. ಸೊ ಇಲ್ಲಿ ಬಂದವ್ರಿಗಂತೂ ಎಲ್ರಿಗೂ ಗೊತ್ತಿರ್ತೈತಿ. ಬರ್ಲಾರ್ದವ್ರು ಒಮ್ಮೆ ವಿಸಿಟ್ ಮಾಡ್ರಿ ಎಲ್ಲಾ ಕಡೆ ಬಂದ. ಸೊ ಇಲ್ಲೇ ಬಾಜುನ ಬಿಚ್ಚಾಳಮ್ಮ ದೇವಸ್ಥಾನ ಐತಿ. ಸೊ ಇಲ್ಲೊಂದು ದರ್ಶನ ಮಾಡ್ಕೊಂಡ. ಸೊ ಮಂತ್ರಾಲಯ ದರ್ಶನ ಮುಗಿಸ್ಕೊಂಡ 4 ಗಂಟೆ ಮಟ್ಟ ರೆಸ್ಟ್ ಮಾಡ್ರಿ. 4 ಗಂಟೆ ಆದ್ಮೇಲೆ ಬರ್ರಿ. ಎದಕ್ಕಂದ್ರ ಬಿಸಿಲಾಗಂತೂ ಅಡ್ಡಾಡಕ್ ಆಗಲ್ಲ. ಅಣ್ಣ ಚಾಲುವ ಈಗ ಚಾಲು ಆತ. ಇಲ್ಲಂತೂ ರೋಡ್ ಹದಗೆಟ್ಟ ಐತಿ. ಇಲ್ಲಿ ಯಾರಾದ್ರೂ 5 ಪ್ಲೇಸಸ್ ನೋಡ್ಬೇಕಂದ್ರ ಪ್ಲೀಸ್ ನನ್ನೊಂದು ರಿಕ್ವೆಸ್ಟ್, 4 ಗಂಟೆ ಮಟ್ಟ ರೆಸ್ಟ್ ಮಾಡ್ರಿ. ರೆಸ್ಟ್ ಮಾಡಿ ಆಮ್ಯಾಗ ಬರ್ರಿ. ಯಾಕಂದ್ರೆ ಬಿಸಿಲು ಕೆಟ್ಟ ಹೊಡ್ಯಾಗ್ತೈತಿ. ನನ್ನ ಮಕ್ಕ ನೋಡಿದ್ರೆ ಗೊತ್ತಾಕೈತಿ. ನನಗಂತೂ ಭಾಳ ತ್ರಾಸ ಆಗತೈತಿ. ಸೊ ನಾನು ಫಸ್ಟ್ ಇದು ಮುಗಿಸ್ಕೊಂಡು ಹೋಗಿ ರೂಮ್ ಮಾಡ್ತೀವಿ. ಯಾಕಂದ್ರೆ ರೂಮ್ ಮಾಡಬಾರ್ದು ಅಂತಿದ್ವಿ. ರೂಮ್ ಮಾಡಿ ರೆಸ್ಟ್ ಮಾಡಿ 9 ಗಂಟೆಗೆ ಬಸ್ ಐತಿ. ರಾಯರ್ ಶಿಷ್ಯರಾದಂಥ ಅಪ್ಪಣ್ಣವ್ರ ಮನೆ ನೋಡ್ರಿ ಇದು. ಸೊ ಈಗ ಒಳಗೆ ಹೋಗಿ ನಿಮಗೂ ತೋರಿಸ್ತೀನಿ, ನಾನು ನೋಡ್ಕೊಂಡ್ ಬರ್ತೀನಿ. ಇದೆ ನೋಡ್ರಿ ಅವ್ರ ಮನೆ, ಅಪ್ಪಣ್ಣ ಆಚಾರ್ಯವ್ರ ಮನೆ. ಸೊ ರಾಯರು ವಿಶ್ರಾಂತಿ ಪಡೀತಿದ್ದ ಪ್ಲೇಸ್ ಇದು. ಸೊ ನಾನು ಫಸ್ಟ್ ಟೈಮ್ ಬಂದೀನಿ. ಸೊ ನಾನು ನಿಮಗೇನು ಹೇಳತ್ತೀನಲ್ಲ ನೋಡಿನೇ ಹೇಳಕತ್ತೀನಿ. ಏನು ಮೊದಲಿಂದ ಗೊತ್ತಿರೋದಲ್ಲ ನನಗೆ. ಸೊ ಅವ್ರದ್ದು ಫೋಟೋಸ್ ಎಲ್ಲ ಇಲ್ಲದಾವ ನೋಡ್ರಿ. ರಾಯರ್ ಬಂದು ವಿಶ್ರಾಂತಿ ಮಾಡಿದ ಪ್ಲೇಸ್. ಸೊ ಈ ಪ್ಲೇಸ್ ಭಾಳ ವಿಶೇಷವಾದದ್ದು. ಸೊ ಬಂದ್ರೆ ಇದೆಲ್ಲ ವಿಸಿಟ್ ಮಾಡ್ರಿ. ಬಂದು ಹಂಗೆ ಹೋಗಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಇಂಥವೆಲ್ಲ ನಮಗೆ ಒನ್ ಟೈಮ್ ನೋಡಕ್ಕೆ ಸಿಗೋದು. ಹಗಲಲ್ಲಿ ಬಂದು ನೋಡಕ್ಕಂತೂ ಆಗಲ್ಲ. ಅದನ್ನ ನೋಡಿ ಎಲ್ಲ ಎಷ್ಟು ನೀಟಾಗಿ ಇಟ್ಟಾರಲ್ಲ. ಇಲ್ಲಿದು ಮುಗೀತ. ನೆಕ್ಸ್ಟ್ ಪಂಚಮುಖಿಗೆ ಹೋಗೋಣ. ನಿಮಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಮಧ್ಯಾಹ್ನಕ್ಕಿನ ಸಂಜೆಗೆ ತಂಪು ಕ್ಲೈಮೇಟ್ದಾಗ ಮತ್ತು ಇಲ್ಲಿ ಹಾಕಿರೋ ಲೈಟಿಂಗ್ಸಿಗ ನೋಡ್ರಿ ಏನ್ ಚಂದ ಕಾಣಿಸ್ತೈತಿ ಮಂತ್ರಾಲಯ ಗುಡಿ ಅಂದ್ರ. ಸೊ 2 ಕಣ್ಣು ಸಾಲಂಗಿಲ್ಲ. ಸೊ ಈ ಕಡೆ ಜನ ನೋಡ್ರಿ. ಇವತ್ತು ನಾಳೆ ಅಂತೂ ಭಾಳ ಮಂದಿ ಬಂದಾರ ರಾಯರ ದರ್ಶನಕ್ಕೆ. ಅದ್ರ ಜೊತೆ ನಾವು ಒಬ್ರ. ಸೊ ಒಳಗೆ ಪೂಜೆ ನಡೆದೈತಿ, ನೀವು ದರ್ಶನ ಮಾಡ್ಕೋರಿ. ಸೊ ಇಲ್ಲಿ ಹೋಗಿ ಅಲ್ಲಿ ಪ್ರಸಾದದ ಕೌಂಟರ್ ಐತಿ. ಸೊ ಪ್ರಸಾದ ತಗೊಂಡ ಸೊ ಬಿಡ್ತೀವಿ. ಒಂದಿಷ್ಟು ಐಟಮ್ ತಗೋಬೇಕಂತ ಮಾಡಿದ್ದೆ. ನೋಡೋಣ ಆಯ್ತಂದ್ರ ಎಲ್ಲಾ ತಗೊಂಡ್ ಬರ್ತೀನಿ. ಎಲ್ಲಾ ತೋರಿಸ್ತೀನಿ ವಿಡಿಯೋದಾಗ. ಯಾಕಂದ್ರ ಭಾಳ ಲಾಂಗ್ ಆಯ್ತು, ನಿಮಗೂ ನೋಡಕ್ ಮಜಾ ಬರಂಗಿಲ್ಲ. ಸೊ ಇದನ್ನ ಶಾರ್ಟ್ ಮಾಡಕ್ಕೆ ಶಾರ್ಟ್ ಆಗುತ್ತಾ, ಶಾರ್ಟ್ ಮಾಡಕ್ ಟ್ರೈ ಮಾಡತ್ತೀನಿ.
ಅಲ್ಲಿ ಪಂಚಮುಖಿ ಹನುಮಾನ್ ಟೆಂಪಲ್ ಬಂದೀನಿ ನೋಡ್ರಿ. ಪಾಳಿ ಅಂತೂ ಬಾಳ ಐತಿ. ನನ್ನ ಫೇಸ್ ನೋಡಿದ್ರೆ ನಮ್ಗೆ ಗೊತ್ತಾಗಬೇಕ ಯಾವ ಪರಿ ಬಿಸಿಲು ಐತೆ ಅನ್ನೋದ. ನನಗಂತೂ ಬಾಳ ಟಯರ್ಡ್ ಆಗತೈತಿ. ಸೊ ಇಲ್ಲೇ ಬಾಜು ಚಪ್ಪಲ್ ಸ್ಟ್ಯಾಂಡ್ ಐತಿ, ಚಪ್ಪಲ್ ಬಿಟ್ವಿ. ಸೊ ದರ್ಶನಕ್ಕೆ ಮೇಲೆ ಹೋಗ್ಬೇಕು ಈಗ. ಇವತ್ತು ಬೇರೆ ಶನಿವಾರ ಐತಿ. ಸೊ ಅದ್ರದ್ದು ಜಾಸ್ತಿ ಜನ ಇರ್ತಾರ. ಎಲ್ಲೋದ್ರು ಪಬ್ಲಿಕ್. ಅದಕ್ಕಂದ್ರೆ ಸೂಟಿನೂ ಅದ್ರ ಜೊತೆ ಕರ್ನಾಟಕ ರಾಜ್ಯೋತ್ಸವದ ಪಟ್ಟಣ ನಡಿ ಕಲ್ಲು ಒಂದು ಸೇರ್ಲಿ ಇವತ್ತು. ಸೊ ನೇಚರ್ ಒಂದ್ಸೈತಿ. ಸೊ ಹನುಮಪ್ಪಂದ ದರ್ಶನ ಆತ. ಇವತ್ತು ಸ್ಯಾಟರ್ಡೆ ಬೇರೆ ಹೆವಿ ರಶ್ ಇತ್ತ. ಕಲ್ ನೋಡ್ರಿ ನೇಚರ್ ಆಗಿ ಬಂದಿರುವಂತದ್ದು. ಹಸ್ಕಿ ಹಾಗೂ ದಿಂಬು ನೋಡ್ರಿ, ಅದು ದಿಂಬು, ಇದು ಹಸ್ಕಿ, ಅದು ಮನುಷ್ಯ. ಅದು ಮಸ್ತ್ ಐತಲ್ಲ, ಅದು ನೋಡಿ ಹೆಂಗ್ ಕುಂದೈತಿ. ಸೊ ವಿಡಿಯೋ ಇಲ್ಲಿ ಮಟ್ಟ ಯಾರು ನೋಡಾತ್ರಿ ಒಂದು ಲೈಕ್ ಮಾಡ್ರಿ, ಹಂಗೆ ಫಾಲೋ ಮಾಡ್ಕೊರಿ. ಮಿಸ್ಟರ್ ಫುಡ್ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಸ್ಟೇ ಟ್ಯೂನ್ ಆಗಿರಿ, ಎಂಡಿಂಗ್ ನಿಮ್ಗೆ ಸಿಗ್ತೀನಿ. ಸೊ ರೆಸ್ಟ್ ಮಾಡಿ. ಸೊ ಈ ವಿಡಿಯೋ ಅರ್ಧ ಕಟ್ ಆಗಿತ್ತು ಬಿಕಾಸ್ ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿತ್ತು. ನನಗೆ ರೆಸ್ಟ್ ಬೇಕಾಗಿತ್ತು. ಸೊ ಅದಕ್ಕಂತೇಳಿ ಶ್ರೀ ನರಸಿಂಹ ಪ್ಯಾರಡೈಸ್ ಅಂತೇಳಿ ಒಂದು ರೂಮ್ ಹುಡುಕ್ಯಾಡ್ ಸಾಕಾತು. ಬಿಕಾಸ್ ಭಾಳ ಕಾಸ್ಟ್ಲಿ ಇತ್ತು. ಇವತ್ತಂತೂ ಪ್ರೈಸಿಂಗ್ ಅಲ್ಲ. ಈಗ ನಮಗೆ ಸಿಕ್ಕಿದ್ದು ಮ್ಯಾಕ್ಸಿಮಮ್ ಎಷ್ಟು 1500 ರೂಪಾಯಿ ಕೊಟ್ಟ. ಬೇರೆ ಎಷ್ಟು ಒಂದು 4 ಗಂಟೆಗೆ ನಾವು ಚೆಕ್ ಇನ್ ಮಾಡೀವಿ, ಮತ್ತು 8 ಚೆಕ್ಔಟ್ ಮಾಡ್ತೀವಿ. 1500 ರೂಪಾಯಿ ಇಲ್ದ ಕೊಡಂಗಿಲ್ಲ ಅಂದ. ಸೊ ಹೇಳ್ತೀನಿ ರೀ, ವೀಕ್ ಡೇಸ್ದಾಗ ಬರ್ರಿ. ಸೊ ಇದಂತೂ ನಾ ಹೇಳ್ಬೇಕಾಗುತ್ತೆ. ಈ ವಿಡಿಯೋನ ಏನು ಮಾಡ್ತೀನಿ. ಸೊ ಈ ವಿಡಿಯೋ ಯಾರ್ಯಾರು ಇಲ್ಲಿ ಮಟ್ಟ ನೋಡತ್ತೀರಿ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗ ಮಿಸ್ಟರ್ ಫುಡಿನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಇನ್ಸ್ಟಾಗ್ರಾಮ್ದಾಗ ಹೋಗಿ ಮಿಸ್ಟರ್ ಫುಡಿನ ಫಾಲೋ ಮಾಡ್ಕೋರಿ. ಇದರ ತರ ಸಪೋರ್ಟ್ ಇನ್ನೂ ಅಷ್ಟು ವಿಡಿಯೋಸ್ ಬರ್ತಾವ, ನೋಡಿ ಎಂಜಾಯ್ ಮಾಡ್ರಿ. ಸೊ ಇಲ್ಲಿ ಒಂದಿಷ್ಟ ಚಾಟ್ ಸಿಗ್ತಾವಂತ ಎಂಟ್ರೆನ್ಸ್ದಾಗ. ಸೊ ಹೋಗಿ ಅದೊಂದು ಟ್ರೈ ಮಾಡೋಣ. ಇಲ್ಲಿ ಟೀ ಟ್ರೈ ಮಾಡಿದ್ವಿ, ಭಾಳ ಚಲೋ ಮಾಡಿದ್ರಿ ಟೀ ಎಲ್ಲ. ಸೊ ಅಲ್ಲೊಂದು ಟೀ ಕುಡ್ದ ಮುಂದೆ ಹೋಗೋಣ. ಸೊ ಇಲ್ಲಿ ಐತ್ ನೋಡ್ರಿ ಹುಬ್ಳಿ ಧರ್ಮಶಾಲಾ, ಅದ್ರ ಅಪೋಸಿಟ್ ಟೀ ಪಾಯಿಂಟ್, ಪುನೀತ್ ಟೀ ಪಾಯಿಂಟ್. ಸೊ ಇಲ್ಲಿ ಬಂದಾಗ ಒಮ್ಮೆ ಟೀ ಕುಡ್ರಿ, ಭಾಳ ಫೀಲ್ ಮಾಡ್ಕೊಂಡು ಕುಣಿತಾರೆ. ಯಾಕಂದ್ರೆ ಚಲೋ ಮಾಡಿರ್ತಾರೆ, ಏನ್ ಬೇಕಾಬಿಟ್ಟಿಗೆ ಮಾಡಿರಂಗಿಲ್ಲ, ಚಲೋ ತಿಕ್ಕಾಗಿ ಮಾಡಿರ್ತಾರ, ಕುಡಿಯಾಕ ಮಜಾ ಬರುತ್ತ. ಸೊ ಈಗ ಮಠದ ಕಡೆ ಹೋಗೋಣ. ಹೋಗಿ 9 ಗಂಟೆಗೆ ಬಸ್ ಐತೆ ರಿಟರ್ನ್, ಅದನ್ನ ಹಿಡಿಬೇಕಾ. ಸೊ ಹೋಗೋಣ ಪರಿಚಯ. ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೊಂಡೇನಿ. ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡ್ರಿ, ಹಂಗ ಮಿಸ್ಟರ್ ಫುಡಿನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಪ್ರಸಾದ ಅಂತೂ ತೊಗೊಂಡೇನಿ. 2 ಪ್ರಸಾದ ಕೊಡ್ತಾರೆ, 2 ಪ್ಯಾಕೆಟ್. ಸೊ ಅಲ್ಲೇನು ಕಾಣತೈತಲ್ಲ ಪಾಳಿ, ರೈಟ್ ಸೈಡ್ ಪಾಳಿಗೆ ಹೋಗ್ರಿ, ಯಾವತ್ತು ಲೆಫ್ಟ್ ಸೈಡ್ಗೆ ಹೋಗ್ಬೇಡ್ರಿ. ಭಾಳ ಅಂದ್ರೆ ಭಾಳ ಸ್ಲೋ ಐತಿ ಲೆಫ್ಟ್ ಸೈಡ್ ಪಾಳಿ. ರೈಟ್ ಸೈಡ್ ಪಾಳಿಗೆ ಹೋಗ್ರಿ ಯಾವತ್ತು. ಆ ಮೇಡಮ್ ಭಾಳ ಸ್ಲೋ ಅದಾರ. ನಮ್ಮ ದೋಸ್ತೆಲ್ಲ ತೊಗೊಂಡು ಇನ್ನೊಂದು ಪಾಳಿಗೆ ಹೋದ್ರೆ ನಾನು ನೋಡಿದ್ರೆ ಇನ್ನೂ ಅದೇ ಪಾಳಿ ಆಗಿದ್ದೀನಿ. ಸೊ ನಮಗೆ ಜಲ್ದಿ ಪಾಳಿ ಬರಲಿ ಅಂತೇಳಿ ನಾವು ಸೇವಾದ 1000 ರೂಪಾಯಿ ಕೊಟ್ಟು ನಾವು ಬುಕ್ ಮಾಡ್ಕೊಂಡಿದ್ವಿ. ಆ 1000 ರೂಪಾಯಿದ 4 ಮಂದಿಗೆ ಬಿಡ್ತಾರಂತ. ಸೊ ಜಲ್ದಿ ಪಾಳಿ ಬಂತ. ಅದು ನೀವು ಮಾರ್ನಿಂಗ್ ನೋಡ್ಬೇಕಿತ್ತು, ಯಾವ ಪರಿ ರಶ್ ಇತ್ತು. ಸೊ ಅದ್ರ ಸಂಬಂಧ 1000 ರೂಪಾಯಿ ಕೊಟ್ಟು ನಾವು ಬುಕ್ ಮಾಡ್ಕೊಂಡ್ವಿ. 1000 ರೂಪಾಯಿಗೆ 4 ಮಂದಿ ಅಂತ ಮಿನಿಮಮ್ ಹೋಗ್ಬೋದು. ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಂದ್ರೆ 5 ಮಂದಿ ಆರಾಮ್ಸೆ ಒಳಗೆ ಹೋಗ್ಬೋದು. ಸೊ ನೀವು ಬಂದ್ರೆ ರೆಸ್ಟ್ ಗಿಷ್ಟ ಸೇವಾ ಚೀಟಿ ಮಾಡಿಸ್ರಿ. ಸೊ ಅಲ್ಲೊಂದು ಅನ್ನದಾನದ ಒಂದ್ ಐತಿ, ಇಲ್ಲೇ ಸೇವಾ ಬುಕಿಂಗ್ ಕೌಂಟರ್ ಒಂದ್ ಐತಿ. ಸೊ 2 ಕಡೆ ನೀವು ಎಲ್ಲಾದ್ರೂ ಮಾಡ್ಕೊಂಡು, ಇಲ್ಲ ಆನ್ಲೈನ್ ಮಾಡ್ಕೋಬಹುದು. ಈಗ ನಮ್ ದೋಸ್ತರು ಹುಡುಕ್ತೀನಿ. ಮತ್ತೆ ಅಡ್ಡಾಡ್ಕೊಂಡು ಪ್ರಸಾದ ಎಲ್ಲ ತಗೊಂಡ್ ಬಂದ್ವಿ. ರೂಮಿಗೆ ಬಂದ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳಕತ್ತೀವಿ. ಪ್ಯಾಕಿಂಗ್ ಮಾಡ್ಕೊಂಡು ಇಲ್ಲಿಂದ ಬಿಡ್ತೀವಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಮಿಸ್ಟರ್ ಫುಡಿನ್ ಫಾಲೋ ಮಾಡ್ಕೋರಿ. ಇನ್ನೊಂದು ಹೊಸ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಬಾಯ್.